ನಿಮಗೆ ಗೊತ್ತಿರೋ ಹಾಗೆ ಕೆಲವು ಕಡೆ 1000, 2000, 4000 ಅಪಾರ್ಟ್ಮೆಂಟ್ ಒಂದೊಂದು ಕಾಂಪ್ಲೆಕ್ಸ್ ಅಲ್ಲಿ ಇರುವಂತಹದ್ದು ನೋಡಿದ್ದೇವೆ. ಇನ್ನು ಕೆಲವು ಕಡೆ ಅಪಾರ್ಟ್ಮೆಂಟ್ಸು ಇದೆ, ವಿಲ್ಲಾಸು ಇದೆ, ಮತ್ತೆ ಅದರಲ್ಲೇ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮಿಕ್ಸ್ಡ್ ಡೆವಲಪ್ಮೆಂಟ್ಸ್ ಕೂಡ ಇದೆ. ಅಲ್ಲಿನೂ ತುಂಬಾ ಕನ್ಫ್ಯೂಷನ್, ಕಾನ್ಫ್ಲಿಕ್ಟ್ಸ್ ಇದೆ ಬಿಟ್ವೀನ್ ದ ಕಮರ್ಷಿಯಲ್ ಯೂಸರ್ಸ್ ಅಂಡ್ ಅಪಾರ್ಟ್ಮೆಂಟ್ ರೆಸಿಡೆಂಟ್ಸ್, ಬಿಟ್ವೀನ್ ದ ಡೆವಲಪರ್ ಅಂಡ್ ದಿ ಅಪಾರ್ಟ್ಮೆಂಟ್ ಓನರ್ಸ್. ಈ ರೀತಿ ಕಾಂಪ್ಲೆಕ್ಸ್ ಸಮಸ್ಯೆಗಳು ಇದಾವೆ. ಇದನ್ನ ಈಗ ನಾನು ಇಷ್ಟು ಮಾತ್ರ ಸಮಸ್ಯೆಯನ್ನ ಹೇಳ್ತಾ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಅವರ್ ಗವರ್ಮೆಂಟ್ ಈಸ್ ವೆರಿ ಇಂಟೆಂಟ್ ಆನ್ enacting a better legislation to help apartment owners and manage the associations better. Even before presenting the draft bill to you, ನಾನು ಇಷ್ಟೇ ಹೇಳ್ತೇನೆ, ನಾವು ಕೊಡೋದು ಪರ್ಫೆಕ್ಟ್ ಸೊಲ್ಯೂಷನ್ ಅಂತೂ ಕೊಡಕ್ ಆಗೋದಿಲ್ಲ. ಲೆಟ್ ಮಿ ಬಿ ಅಪ್ಫ್ರಂಟ್ ಅಂಡ್ ಆನೆಸ್ಟ್ ವಿತ್ ಯು. ಯಾಕಂದ್ರೆ ಇಟ್ಸ್ ಎ ಕಾಂಪ್ಲೆಕ್ಸ್ ಪ್ರಾಬ್ಲಮ್. But we are making a significant improvement in the ownership and management affairs. That much I can promise you. ಎಲ್ಲ ಸಿಚುವೇಶನ್ಗೆ ನನಗೆ ಉತ್ತರ ಕೊಡಕ್ ಆಗೋದಿಲ್ಲ. ಮಾಡ್ತೀವಿ ಹಂಗಂತೇಳಿ we are not giving up. We will continue to understand the problem better and bring about amendment when we have better clarity. But in the meantime, we want to start with something good. Right? The pursuit of perfect should not lead to casualty of something good. Right? I'm sure some of you can say that better than I said it. Pursuit of good should not be the casualty in the pursuit of perfection. Correct? So we are starting with something good. But ನಾವು ಏನು ತಯಾರು ಮಾಡಿದ್ದೇವೆ ಡ್ರಾಫ್ಟು, I am sure ನಿಮ್ಮ ಇನ್ಪುಟ್ಸ್ ಇಂದ ಇಟ್ ಕ್ಯಾನ್ ಬಿ ಫರ್ದರ್ ಇಂಪ್ರೂವ್ಡ್. ಐ ಆಮ್ ಶೋರ್. ನಾರ್ಮಲಿ ಯಾವ ಬಿಲ್ಗೂ ನಾವು ಈ ತರ ಕನ್ಸಲ್ಟೇಷನ್ ಮಾಡಿಲ್ಲ. ಕರ್ನಾಟಕದಲ್ಲಿ ಪ್ರತಿ ರಾಜ್ಯದಲ್ಲಿ ನೂರಾರು ಹೊಸ ಆಕ್ಟ್ಗಳನ್ನ ನಾವು ಪ್ರತಿ ವರ್ಷ ಮಾಡ್ತೇವೆ, ಅಮೆಂಡ್ಮೆಂಟ್ಸ್ ಮಾಡ್ತೇವೆ. ಬಟ್ ದಿಸ್ ಈಸ್ ಒನ್ ಆಕ್ಟ್ ವೇರ್ ಈವನ್ ಬಿಫೋರ್ ಪ್ಲೇಸಿಂಗ್ ಇಟ್ ಟು ದ ಲೆಜಿಸ್ಲೇಚರ್ ವಿ ಆರ್ ಆಕ್ಚುಲಿ ಇನ್ವೈಟಿಂಗ್ ಅಂಡ್ ಕನ್ಸಲ್ಟಿಂಗ್ ಯು ಅಂಡ್ ಇನ್ವೈಟಿಂಗ್ ಯುವರ್ ಫೀಡ್ಬ್ಯಾಕ್. ಬಿಕಾಸ್ ನಮಗೂ ಗೊತ್ತಿದೆ ನಮ್ದು ಅಂಡರ್ಸ್ಟ್ಯಾಂಡಿಂಗ್ ಪರ್ಫೆಕ್ಟ್ ಇಲ್ಲ. ನೀವು ಒಂದು ಇಂಟ್ರೆಸ್ಟ್ ಗ್ರೂಪ್ ಇದ್ದೀರಾ, ಇನ್ನೊಂದು ಕಡೆ ಡೆವಲಪರ್ಸ್ ಇದ್ದಾರೆ, ಮತ್ತೊಂದು ಕಡೆ ಕಮರ್ಷಿಯಲ್ ಯೂಸರ್ಸ್ ಇದ್ದಾರೆ, ಲಾಯರ್ಸ್ ಇದ್ದಾರೆ, ಎಲ್ಲಾರ್ದು ಬೇರೆ ಬೇರೆ ಅಭಿಪ್ರಾಯ ಇದೆ. ಸೊ ವಿ ಫೆಲ್ಟ್, ಅವರ್ ಚೀಫ್ ಮಿನಿಸ್ಟರ್ ಫೆಲ್ಟ್, ಇದನ್ನ ನಾವು ಅಸೆಂಬ್ಲಿಗೆ ಪ್ಲೇಸ್ ಮಾಡೋಕ್ಕೆ ಮೊದಲು ಒಂದ್ ಬಾರಿ ನಿಮ್ದು ಒಪಿನಿಯನ್ ತಗೊಂಡು ಆಮೇಲೆ ಮುಂದಿನ ಹೆಜ್ಜೆ ಇಡೋಣ ಅಂತ. ಆ ಕಾರಣಕ್ಕಾಗಿ ಇವತ್ತು ಈ ಕನ್ಸಲ್ಟೇಷನ್ ಮೀಟಿಂಗ್ ಅನ್ನ ನಾವು ಅರೇಂಜ್ ಮಾಡಿದ್ದೇವೆ. ಇಲ್ಲಿ ಈಗ ಮುಖ್ಯಮಂತ್ರಿಗಳು ಸ್ವಲ್ಪ ಸಮಯದಲ್ಲಿ ಬರ್ತಾರೆ. ಅವರು ಪೂರ್ತಿ ಸಮಯ ಇರ್ಲಿಕ್ಕೆ ಆಗೋದಿಲ್ಲ, ಬಟ್ ನಾವು ಇರ್ತೇವೆ. ಅಂಡ್ ಇವತ್ತೇ ಫಿಸಿಕಲಿನೇ ಒಪಿನಿಯನ್ ಕೊಡಬೇಕು ಅಂತ ಏನು ಇಲ್ಲ. ಕೆಲವರೆಲ್ಲ ಇವತ್ತು ವರ್ಕಿಂಗ್ ಡೇ ಇದೆ ಅಥವಾ ಇವತ್ತು ನಮ್ಗೆ ಕನ್ವೀನಿಯಂಟ್ ಇಲ್ಲ ಅಂತ ನನಗೆ ಮೆಸೇಜಸ್ ಕಳಿಸಿದ್ದಾರೆ. ಆಲ್ಟರ್ನೇಟ್ ಮೆಕ್ಯಾನಿಸಮ್ ನಿಮ್ಮ ಫೀಡ್ಬ್ಯಾಕ್ ಕೊಡೋದಕ್ಕೆ ವಿ ವಿಲ್ ಸೆಟ್ ಇಟ್ ಅಪ್. ಎಲ್ಲಿಗೆ ನೀವು ಇಮೇಲ್ ಮುಖಾಂತರ ಕಳಿಸಬಹುದು ಅಥವಾ ಅದಕ್ಕೆ ಒಂದು ಚಾಟ್ ಬಾಟ್ ಬೇಕಾದ್ರೂ ಮಾಡಿ. ವಿ ವಿಲ್ ಕ್ರಿಯೇಟ್ ಆಲ್ಟರ್ನೇಟಿವ್ ಫಾರ್ soliciting your views and opinions. ಅದನ್ನು ಕೂಡ ಮಾಡ್ತೇವೆ. ಇದೊಂದೇ ಒಕೇಶನ್ ಅಂತ ಏನಿಲ್ಲ. We will have, in addition to today's consultation, we will have additional means of communication with you. So ಅದನ್ನ ಮಾಡೋದ್ರ ಜೊತೆಗೆ we hope that ಈ ಬಿಲ್ ಅನ್ನ ಏನು ಡ್ರಾಫ್ಟ್ ತಯಾರು ಮಾಡಿದ್ದೇವೆ ಇದನ್ನ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡಿ ಲೆಜಿಸ್ಲೇಚರ್ಗೆ ನಾವು ಅದನ್ನ ಪ್ರೆಸೆಂಟ್ ಮಾಡ್ತೇವೆ. Of course, subject to approval of the legislature. ಆಮೇಲೆ ಅದನ್ನ ಕಾನೂನಾಗಿನೂ ಕೂಡ ತಗೊಂಡ್ ಬರೋದಕ್ಕೆ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ತುಂಬಾ ಬದ್ಧರಾಗಿದ್ದಾರೆ. ಯಾಕಂದ್ರೆ ಇದು ನಾವು 2023 ನಮ್ಮ ಕಾಂಗ್ರೆಸ್ನ ಮ್ಯಾನಿಫೆಸ್ಟೋನಲ್ಲಿ ಇದನ್ನ ಪ್ರಾಮಿಸ್ ಮಾಡಿದ್ವಿ, ನಾವು ಈ ಬಿಲ್ ತರ್ತೇವೆ ಅಂತ. ಸೊ ಮ್ಯಾನಿಫೆಸ್ಟೋ ಅಲ್ಲಿ ಪ್ರಾಮಿಸ್ ಮಾಡಿ ನಾವು ಸುಮ್ಮನೆ ಉಡಾಫೆಗೆ ಪ್ರಾಮಿಸ್ ಮಾಡುವಂತ ಅವರು ಅಲ್ಲ. ವಿ ಟೇಕ್ ಅವರ್ ವರ್ಡ್ ಸೀರಿಯಸ್ಲಿ. ಅವರ್ CM is walking the talk. So he is trying to, with your consultation, he is trying to enact the legislation that we had promised. So ಆ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಡೆಫಿನೆಟ್ಲಿ ನಿಮ್ಮ ಒಪಿನಿಯನ್ಸ್ ಇಂದ we believe that it can be further improved. ಇಷ್ಟು ನನ್ನ ಓಪನಿಂಗ್ ರಿಮಾರ್ಕ್ಸ್ ಅನ್ನ ಹೇಳ್ತಾ
ಮುಖ್ಯಮಂತ್ರಿಗಳು ಬಂದ್ಮೇಲೆ ಅವಶ್ಯಕತೆ ಬಂದ್ರೆ ನಾನು ಆಮೇಲೆ ಒಂದೆರಡು ಮಾತು ಹೇಳ್ತೇನೆ, ಇಲ್ಲಾಂದ್ರೆ ಕನ್ಕ್ಲೂಷನ್ ಅಲ್ಲಿ ಇನ್ನೊಂದೆರಡು ಮಾತು ಹೇಳ್ತೇನೆ. ಇನ್ ದ ಮೀನ್ ಟೈಮ್ ನಾನು ಐ ರಿಕ್ವೆಸ್ಟ್ ಅವರ್ ಅಡಿಷನಲ್ ಚೀಫ್ ಸೆಕ್ರೆಟರಿ ಶ್ರೀ ತುಷಾರ್ ಗಿರಿನಾಥ್ ಅವರು ಈ ಡ್ರಾಫ್ಟ್ ಬಿಲ್ ನ ಸೇಲಿಯಂಟ್ ಫೀಚರ್ಸ್ ಅನ್ನ ತಮಗೆ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ.